ಮಂಡ್ಯದಲ್ಲಿ ನನ್ನ ಮಗನ ಬೆನ್ನಿಗೆ ಡಿಕೆಶಿ ಚೂರಿ ಹಾಕಿದ್ರು ಎಂದ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಹೋಗಿ ದೇವೇಗೌಡರ ಜೀವನ ಹಾಳು ಅಂತ ಕಿಡಿ ನಿಮ್ಮ ಪಾಪದ ಕೂಡ ತುಂಬಿದೆ ಅಂತ ವಾಗ್ದಾಳಿ ಇದೆಲ್ಲವನ್ನ ನೋಡೋಣ ಮಾತಿನ ಸಮರ ನ್ಯೂಸ್ ಟಾಪ್ 9 ನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ರನ್ನ ಸೋಲಿಸಿದ್ದು ಯಾರು ನಮ್ಮ ಭದ್ರಕೋಟೆಗೆ ಬಿಲ ತೋಡಿದ್ದು ಯಾರು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ರಾಮನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರ ಮಾಡಿದ ಎಚ್ಡಿಕೆ ನನ್ನ ಮಗನಿಗೆ ನೀವು ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತ ಡಿಸಿಎಂ ಡಿಕೆಶಿ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಆ ಕೆಲಸ ನಾನು ಮಾಡಿದ್ರೆ 2019ರಲ್ಲಿ ಡಿಕೆ ಸುರೇಶ್ ಸಂಸದರಾಗ್ತಿರಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು 2018ರಲ್ಲಿ ಕಾಂಗ್ರೆಸ್ ಜೊತೆ ನನಗೆ ಸರ್ಕಾರ ಮಾಡಲು ಇಷ್ಟ ಇರಲಿಲ್ಲ ದೇವೇಗೌಡರು ಹಿಂದೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅವರ ರಾಜಕೀಯ ಜೀವನ ಹಾಳು ಮಾಡಿಕೊಂಡ್ರು ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ದೇವೇಗೌಡರು ಸತತ 62 ವರ್ಷಗಳ ಕಾಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಜನರ ಸೇವೆಯನ್ನ ಮಾಡಿದ್ದಾರೆ ಅಂತವರ ಬಗ್ಗೆ ಸಿಎಂ ಡಿಸಿಎಂ ಏನ್ ಹೇಳ್ತಾರೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅಂತ ಆದ್ರೆ ಅವರನ್ನ 10 ತಿಂಗಳಿಗೆ ಪ್ರಧಾನಿ ಸ್ಥಾನದಿಂದ ಇಳಿಸಿದ್ದು ನೀವು ಅಂತ ಹರಿಹಾಯ್ದಿದ್ದಾರೆ ನಮ್ಮ ಶಾಸಕರು ಪಕ್ಷ ಬಿಟ್ಟು ಹೋಗಿದ್ದು ಯಾಕೆ ಇದೇ ಸಿದ್ದರಾಮಯ್ಯ ಪಾರ್ಲಿಮೆಂಟ್ ಚುನಾವಣೆ ಆಗುವವರೆಗೂ ಮಾತ್ರ ಎಚ್ಡಿಕೆ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರು ಆಮೇಲೆ ಕಿತ್ತು ಹಾಕ್ತೀವಿ ಅಂದ್ರು ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಸಂಗಮದಿಂದ ಪಾದಯಾತ್ರೆ ಮಾಡಿದ್ರಲ್ಲ ಏನಾಯ್ತು ನನ್ನ ನೀರು ನನ್ನ ಹಕ್ಕು ಅಂದ್ರಲ್ಲ ಏನಾಯ್ತು ಮೇಕೆದಾಟು ಕಟ್ಟಿದ್ರ ಅಂತ ಕುಮಾರಸ್ವಾಮಿ ಕೈ ನಾಯಕರನ್ನ ಪ್ರಶ್ನಿಸಿದ್ದಾರೆ ಕೆರೆ ಅಭಿವೃದ್ಧಿ ಮಾಡೋದಾಗಿ ಹೇಳಿ ಕನಕಪುರದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಕುಮಾರಸ್ವಾಮಿ ಕೆಂಡಕಾರಿದ್ರು ನೀವು ಕನಕಪುರದ ಕ್ಷೇತ್ರದಲ್ಲಿ ಎಷ್ಟು ಮನೆ ಹಾಳು ಮಾಡಿದ್ದೀರಿ ಗೊತ್ತಿದೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಜೆಡಿಎಸ್ ಪರವಾಗಿದ್ದಾರೆ ಮುಖಂಡರು ಗೊಂದಲ ಬಗೆಹರಿಸಿಕೊಂಡು ಒಟ್ಟಾಗಿ ಕೆಲಸ ಮಾಡಿ ಅಂತ ಕುಮಾರಸ್ವಾಮಿ ಕರೆ ನೀಡಿದ್ರು ಕಾಂಗ್ರೆಸ್ನವರು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಬನ್ನಿ ಅಂತಾರೆ ಜೆಡಿಎಸ್ ಉಳಿಯಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ಜೆಡಿಎಸ್ ಉಳಿಸಲು ಏನು ಮಾಡಿದ್ದೀರಿ ಅಂತ ಎಚ್ಡಿಕೆ ತಿರುಗೇಟನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಮುಗಿಸಲು ನೀವೇ ಮುಂದಾಗಿದ್ದೀರಿ ನಿಮ್ಮ ಪಾಪದ ಕೊಡ ತುಂಬಿದೆ ಕಾಲಚಕ್ರ ಉರುಳುತ್ತಿದೆ ಅಂತ ಡಿಕೆಶಿ ವಿರುದ್ಧವಾಗಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ ಡಾಕ್ಟರ್ ಮಂಜುನಾಥ್ರನ್ನ ಜಯದೇವ ನಿರ್ದೇಶಕ ಸ್ಥಾನದಿಂದ ತೆಗೆಸಲು ಡಿಕೆ ಶಿವಕುಮಾರ್ ಯತ್ನಿಸಿದ್ರು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಆರೋಪಿಸಿದ್ದಾರೆ ರಾಮನಗರದಲ್ಲಿ ನಡೆದ ಮೈತ್ರಿ ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು ಮಂಜುನಾಥ್ರನ್ನ ಜಯದೇವ ನಿರ್ದೇಶಕ ಸ್ಥಾನದಿಂದ ತೆಗೆಸಲು ಎಸ್ಎಂ ಕೃಷ್ಣಗೆ ಮನವಿ ಪತ್ರ ನೀಡಿದ್ರು ನನಗೆ ಎಲ್ಲಾ ಗೊತ್ತಿದೆ ಈ ಹಿಂದೆ ಡಿಕೆ ಸಚಿವರಾಗಿದ್ದಾಗ ಅಳಿಯನಿಗೆ ನಿರ್ದೇಶಕ ಸ್ಥಾನ ತಪ್ಪಿಸಿದ್ರು ಅಂತ ದೇವೇಗೌಡರು ಆರೋಪಿಸಿದ್ದಾರೆ ಇಡೀ ವಿಶ್ವದಲ್ಲಿ 2000 ಬೆಡ್ಗಳನ್ನು ಹೊಂದಿರೋ ಹೃದಯ ಸಂಬಂಧಿ ಆಸ್ಪತ್ರೆ ಇಲ್ಲ ಆ ಆಸ್ಪತ್ರೆ ಅಭಿವೃದ್ಧಿ ಮಾಡಿದ್ದು ಡಾಕ್ಟರ್ ಮಂಜುನಾಥ್ ಅಂತ ದೇವೇಗೌಡರು ಹೇಳಿದ್ದಾರೆ ಮೋದಿ ಅಮಿತ್ ಶಾ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಒತ್ತಾಯ ಮಾಡಿದ್ರು ಅವರನ್ನ ನಮಗೆ ಕೊಡಿ ಅವರ ಸೇವೆ ದೇಶಕ್ಕೆ ಬೇಕು ಅಂದ್ರು ಕಾಂಗ್ರೆಸ್ನಲ್ಲಿ ಮಹಾನ್ ನಾಯಕರು 3 ಜನ ಡಾಕ್ಟರ್ ಮಂಜುನಾಥ್ ಎಂಬುವರನ್ನ ನಿಲ್ಲಿಸಿದ್ದಾರೆ ಹಬ್ಬ ಅಂತ ದೇವೇಗೌಡರು ಲೇವಡಿ ಮಾಡಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ಯಾರಿಗಾದ್ರೂ ಪ್ರಧಾನಿಯಾಗುವ ಯೋಗ್ಯತೆ ಇದೆಯಾ ಅಂತ ರಾಮನಗರದಲ್ಲಿ ನಡೆದ ಮೈತ್ರಿ ಸಮಾವೇಶದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಪ್ರಶ್ನಿಸಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿರುವ ಮಮತಾ ಬ್ಯಾನರ್ಜಿ ಪ್ರಧಾನಮಂತ್ರಿ ಆಗ್ತಾರಾ ರಾಹುಲ್ ಗಾಂಧಿ ಪ್ರಧಾನಿ ಆಗೋದಾಗಿದ್ರೆ ಕೇರಳಕ್ಕೆ ಯಾಕೆ ಹೋಗ್ತಿದ್ರು ಸೋನಿಯಾ ಗಾಂಧಿ ರಾಜಸ್ಥಾನಕ್ಕೆ ಹೋಗಿ ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಇಂದಿರಾ ರಾಜೀವ್ ಗಾಂಧಿ ಆಳಿದ ಕಾಂಗ್ರೆಸ್ಗೆ ಈ ಸ್ಥಿತಿ ತಲುಪಿದೆಯಂತ ದೇವೇಗೌಡರು ಕುಹಕವಾಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅಭ್ಯರ್ಥಿ ಆದಾಗಲೇ ಡಿಕೆ ಸುರೇಶ್ ಕತೆ ಮುಗಿತು ಅಂತ ಬಿಜೆಪಿಯ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ರಾಮನಗರದಲ್ಲಿ ಮಂಜುನಾಥ್ ಪರ ಪ್ರಚಾರ ಮಾಡಿದ ಅವರು ಈ ಲೋಕಸಭಾ ಚುನಾವಣೆ ನಿಜವಾದ ಸ್ವಾತಂತ್ರ್ಯ ಹೋರಾಟ 3 ಬಾರಿ ಗೆದ್ದಿರೋ ಡಿಕೆ ಸುರೇಶ್ ರನ್ನ ಮನೆಗೆ ಕಳುಹಿಸಬೇಕು ಅಂತ ಕರೆ ನೀಡಿದ್ರು